ಮೊದಲನೆಯ ಪ್ರಶ್ನೆ, ಯು ಪಿ ಐ ಪಾವತಿಯನ್ನು ಸ್ವೀಕರಿಸಿದ 9ನೇ ರಾಷ್ಟ್ರ ಯಾವುದಪ್ಪ ಅಂದ್ರೆ ಇಲ್ಲಿ ಕಾಂಬೋಡಿಯಾ ಅಂತಕ್ಕಂಥದ್ದು 9ನೆಯ ಒಂದು ರಾಷ್ಟ್ರ ಆಗಿರ್ತದೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯು ಪಿ ಐ ಪಾವತಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ 10ನೆಯ ರಾಷ್ಟ್ರ ಯಾವುದಪ್ಪ ಅಂದ್ರೆ ಇಲ್ಲಿ ಗ್ರೀಸ್ ಅಂತಕ್ಕಂಥದ್ದು 10ನೆಯ ರಾಷ್ಟ್ರ ಆಗಿರ್ತದೆ. ಭಾರತದ ಯು ಪಿ ಐ ವ್ಯವಸ್ಥೆಯನ್ನು ಇಲ್ಲಿ 10 ರಾಷ್ಟ್ರಗಳು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಇಲ್ಲಿ 10ನೆಯ ರಾಷ್ಟ್ರ ಗ್ರೀಸ್ ಆಗಿದ್ರೆ 9ನೆಯ ರಾಷ್ಟ್ರ ಅಂತಕ್ಕಂಥದ್ದು ಕಾಂಬೋಡಿಯಾ ಅಂತಕ್ಕಂಥದ್ದು ನೋಡಿ. ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ರುಪೇ ಕಾರ್ಡನ್ನು ಅಳವಡಿಸಿಕೊಂಡ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲ ದೇಶಗಳು ರುಪೇ ಕಾರ್ಡನ್ನು ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥ ಇಲ್ಲಿ ಸಿಂಗಾಪುರ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, 3 ರಾಷ್ಟ್ರಗಳು ಕೂಡ ಅಳವಡಿಕೆ ಮಾಡಿಕೊಂಡಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 4ನೆಯ ಪ್ರಶ್ನೆ, ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ನೋಡಿ. ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ಮಹೇಶ್ ದೀಕ್ಷಿತ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಆಂತರಿಕ ಗುಪ್ತಚರ ಇಲಾಖೆ ಸ್ಥಾಪನೆಯಾದದ್ದು ಯಾವಾಗ ಅಂತೇಳಿ ಇಲ್ಲಿ 5ನೆಯ ಪ್ರಶ್ನೆ ಇರ್ತಕ್ಕಂಥದ್ದು 1987ರಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಆಂತರಿಕ ಗುಪ್ತಚರ ಇಲಾಖೆಯ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ನೋಡಿ. ಯಾರಾದರೂ ನೇಮಕ ಆದ್ರೂಪ್ಪ ಅಂದ್ರೆ ಆ ಸಂಸ್ಥೆಯ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಬೇಕಾಗ್ತದೆ. ನಾನು ಡೈಲಿ ಕರೆಂಟ್ ಅಫೇರ್ಸಲ್ಲಿ ಇದ್ರ ಬಗ್ಗೆ ಫುಲ್ ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ. ಹಿಂದಿನ ವಿಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡಿ ನೋಡಿ. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ನವದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವ ಪರಿಸರ ದಿನ ಎಂದು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ? ವಿಶ್ವ ಪರಿಸರ ದಿನ ಅಂತೇಳಿ ಇಲ್ಲಿ ಜೂನ್ 5ರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮಾನವರ ಸಾಗಾಣಿಕೆಯ ಬಲವಂತ ದುಡಿಮೆಯನ್ನು ನಿಷೇಧಿಸುವ ಸಂವಿಧಾನದ ಒಂದು ವಿಧಿ ಯಾವುದಪ್ಪ ಅಂದ್ರೆ ಇಲ್ಲಿ 23(1) ಅಂತಕ್ಕಂಥ ವಿಧಿ ಅಂತಕ್ಕಂಥ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಕಾರ್ಖಾನೆಯಲ್ಲಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ನಿಷೇಧಿಸ್ತಕ್ಕಂಥ ಒಂದು ವಿಧಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ 24ನೇ ವಿಧಿ ಅಂತಕ್ಕಂಥದ್ದು ನೋಡಿ. ಈ 2 ವಿಧಿಗಳು ಇವಾಗ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಈ ರೀತಿಯ ರಿಲೇಟೆಡ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಹಿಂದಿನ ಪರೀಕ್ಷೆಯಲ್ಲಿ ಬಹಳ ಕೇಳಿರ್ತಕ್ಕಂಥದ್ದು. ಆದ್ದರಿಂದ ಜಾಗರೂಕತೆಯಿಂದ ಏನಾದರೂ ನೀವು ಸಂವಿಧಾನ ಓದ್ತಿರಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಸಂವಿಧಾನ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಸ್ವಲ್ಪ ಪ್ರಚಲಿತದಲ್ಲಿ ಯಾವ ರೀತಿಯ ಮಾಹಿತಿ ಇದೆ ಅದನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ನೀವು ಮಾಡ್ಕೋಬೇಕಾಗ್ತದೆ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ನೋಡಿ. ಯೋಗ ದಿನ ಅಂತೇಳಿ ಇಲ್ಲಿ ಜೂನ್ 21ರಂದು ಆಚರಣೆ ಮಾಡ್ತಕ್ಕಂಥ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 11ನೆಯ ಪ್ರಶ್ನೆ, 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯ ವಾಕ್ಯ ಏನು ಅಂತೇಳಿ ಇಲ್ಲಿ 11ನೇ ಪ್ರಶ್ನೆ ಇರ್ತಕ್ಕಂಥದ್ದು ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 12ನೆಯ ಪ್ರಶ್ನೆ, ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 10 ಪದಕಗಳಲ್ಲಿ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ 102 ಪದಕಗಳನ್ನು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಗೆದ್ದಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೀತಿ ಆಯೋಗದ 11ನೆಯ ಆಡಳಿತ ಮಂಡಳಿಯ ಸಭೆ ಎಲ್ಲಿ ನಡೆಯಿತು ನೋಡಿ. ಈ ಸಭೆ ಅಂತಕ್ಕಂಥದ್ದು ನೋಡಿ, ನೀತಿ ಆಯೋಗದ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಸ್ವಲ್ಪ ನೀವು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದ್ರೆ ಬಹಳ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ ನೋಡಿ. 2017ರಲ್ಲಿ ನೀತಿ ಆಯೋಗ ಜಾರಿಗೆ ಬಂತು. ಅಲ್ಲಿಂದ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ, ಯಾವುದೇ ಒಂದು ಎಕ್ಸಾಮ್ ನಡೆದರೂ ಕೂಡ
ಆ ಎಕ್ಸಾಮಲ್ಲಿ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿ ಕೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ 14ನೆಯ ಪ್ರಶ್ನೆ, ನೀತಿ ಆಯೋಗದ ಪ್ರಮುಖ ಉತ್ತೇಜಕ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಸುಸ್ಥಿರ ಅಭಿವೃದ್ಧಿ ಗುರಿ ಆಗಿರಬಹುದು, ಉತ್ತಮ ಆಡಳಿತ ಸೂಚ್ಯಾಂಕ ಆಗಿರಬಹುದು, ಭಾರತದ ನಾವೀನ್ಯತೆ ಸೂಚ್ಯಾಂಕ ಆಗಿರಬಹುದು, ಮೂರೂ ಕೂಡ ಒಂದು ಉತ್ತೇಜಕ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ಇನ್ನು 14ನೇ ಬ್ರಿಕ್ಸ್ ಕೃಷಿಯ ಸಚಿವರ ಸಭೆ ಎಲ್ಲಿ ನಡೆಯಿತು ನೋಡಿ. 16ನೇ ಒಂದು ಬ್ರಿಕ್ಸ್ ಒಂದು ಸಚಿವರ ಸಭೆ ಅಂತಕ್ಕಂಥದ್ದು ಇದು ಎಲ್ಲಿ ನಡೆದಿದೆಪ್ಪ ಅಂದ್ರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿ. ಇಂದೋರ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬಹಳ ಸ್ವಚ್ಛ ನಗರ ಇದ್ದಕರ ಈ ಪ್ರಥಮ ಸ್ಥಾನದಲ್ಲಿದ್ದಕರ ಸುಮಾರು ಪ್ರಶ್ನೆಗಳನ್ನು ಇಂದೋರ್ ಬಗ್ಗೆ ಕೇಳಿರ್ತಕ್ಕಂಥದ್ದು. ಆದ್ದರಿಂದ ಕೇಳಿ ಬಿಡಲಿ ಅದನ್ನು ನೋಡ್ತಕ್ಕಂಥ ವ್ಯವಸ್ಥೆ ನೀವು ಹಿಂದೆ ಯಾವ ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ಯಾನ ಅದರ ಬಗ್ಗೆ ಹೆಚ್ಚಿನ ಫೋಕಸ್ಸನ್ನು ಮಾಡಬೇಕಾಗ್ತದೆ. ಇನ್ನು ದೀರ್ಘಾವಧಿ ಆಡಳಿತ ನಡೆಸಿದ ಚುನಾಯಿತ ಪ್ರಧಾನಮಂತ್ರಿ ಯಾರು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥ ನೋಡಿ. ಇಲ್ಲಿ ಜವಾಹರ್ಲಾಲ್ ನೆಹರು ಅವರನ್ನು ಹಿಂದಕ್ಕೆ ಇವಾಗ ನರೇಂದ್ರ ಮೋದಿಯವರು ಒಂದು ದೀರ್ಘಾವಧಿ ಆಡಳಿತ ನಡೆಸಿರ್ತಕ್ಕಂಥ ಕೀರ್ತಿಯ ಒಂದು ಮೋದಿಜಿಯವರಿಗೆ ಸಲ್ತಕ್ಕಂಥ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನು ವಿಶ್ವದಲ್ಲಿ ಹಡಗು ಮರುಬಳಕೆಯಲ್ಲಿ ಯಾವ ರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ ನೋಡಿ. ಇಲ್ಲಿ ಯಾವ ರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಅಮೇರಿಕಾ ಅಂತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು. 17ನೆಯ ಪ್ರಶ್ನೆಯನ್ನು ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 18ನೆಯ ಪ್ರಶ್ನೆ, ನಿರ್ಭಯ ಚೇತನ ಯೋಜನೆ ಆರಂಭ ಮಾಡಿದ ಒಂದು ಸಚಿವಾಲಯ ಯಾವುದು ಅಂತೇಳಿ ಇಲ್ಲಿ 18ನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಅಂತಕ್ಕಂಥದ್ದು ಪ್ರಾರಂಭ ಮಾಡಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಎಷ್ಟರ ಒಳಗೆ ವಿಶ್ವಸಂಸ್ಥೆ ಒಂದು HIV ರೋಗವನ್ನು ಕೊನೆಗೊಳಿಸಬೇಕು ಅಂತೇಳಿ ಘೋಷಣೆಯನ್ನು ಮಾಡಿದೆ ನೋಡಿ. ನಿರ್ಮೂಲನೆಯನ್ನು ಮಾಡಬೇಕು ಈ HIV ಅಂತಕ್ಕಂಥದ್ದು ವಿಶ್ವಸಂಸ್ಥೆ ಯಾವ ವರ್ಷದ ಒಳಗೆ ಘೋಷಣೆಯನ್ನು ಮಾಡಿದೆಯಪ್ಪ ಅಂದರೆ 2029ರ ಒಳಗೆ ಇದನ್ನು ನಿರ್ಮೂಲನೆಯನ್ನು ಮಾಡಬೇಕು ಅಂತೇಳಿ ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಏನು ಭೀಕರ ಭೂಕಂಪದಿಂದ ಒಂದು ಸಂಕಷ್ಟಕ್ಕೆ ಸಿಲುಕಿದ ವೆನಿಜುವೆಲಾಕ್ಕೆ ಭಾರತ ಸರ್ಕಾರ ಯಾವ ಕಾರ್ಯಾಚರಣೆಯ ಮೂಲಕ ಸಹಾಯವನ್ನು ನೀಡಿದೆಯಪ್ಪ ಅಂದ್ರೆ ಇಲ್ಲಿ ಆಪರೇಷನ್ ಸ್ನೇಹ ಅಂತಕ್ಕಂಥ ಕಾರ್ಯಾಚರಣೆಯ ಮೂಲಕ ಒಂದು ಸಹಾಯವನ್ನು ಮಾಡಿರ್ತದೆ ನೋಡಿ. ಈ ಕಾರ್ಯಾಚರಣೆಗಳ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾನೆ. ಆದ್ದರಿಂದ ಜಾಗರೂಕತೆಯಿಂದ ನೋಡಬೇಕಾಗ್ತದೆ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಎಲ್ಲ ಆಪರೇಷನ್ಗಳ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ದೇನೆ. ಒಂದು ಸಾರಿ ಎಲ್ಲ ವಿಡಿಯೋಗಳನ್ನು ಚೆಕ್ ಮಾಡಿ. ನೆಕ್ಸ್ಟು 21ನೆಯ ಪ್ರಶ್ನೆ, ಭಾರತೀಯ ಮಾವಿನ ಆಮದು ಮೇಲೆ ನಿಷೇಧ ಹೇರಿರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಜಪಾನ್ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಆಪರೇಷನ್ ರೈಸ್ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಮಾದಕ ವಸ್ತುಗಳ ಮುಕ್ತ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಲು ಒಂದು ಇದು 2014ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಇವಾಗ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಪ್ರಚಲಿತದಲ್ಲಿ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟ್ 23ನೆಯ ಪ್ರಶ್ನೆ, ಅಂಬುಬಾಚಿ ಉತ್ಸವ ಯಾವ ರಾಜ್ಯದಲ್ಲಿ ಜರುಗುತ್ತದೆ? ಈ ಅಂಬುಬಾಚಿ ಅಂತಕ್ಕಂಥ ಉತ್ಸವ ಎಲ್ಲಿ ಜರುಗುತ್ತದ ಅಂತೇಳಿ 23ನೆಯ ಪ್ರಶ್ನೆ ಇರ್ತಕ್ಕಂಥ ನೋಡಿ. ಇದು ಅಸ್ಸಾಂನಲ್ಲಿ ಜರುಗತಕ್ಕಂಥ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮಹಿಳೆಯರ ರಕ್ಷಣೆಗಾಗಿ ಸಿಂಗಪೆನ್ ಅಂತಕ್ಕಂಥ ಕಾರ್ಯಾಚರಣೆ ಆರಂಭ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ನೋಡಿ. ಸಿಂಗಪೆನ್ ಅಂತಕ್ಕಂಥ ಕಾರ್ಯಾಚರಣೆಯನ್ನು ಇಲ್ಲಿ ಯಾವ ರಾಜ್ಯ ಆರಂಭ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ತಮಿಳುನಾಡು ಅಂತಕ್ಕಂಥದ್ದು ಆರಂಭ
ಮಾಡಿರ್ತದೆ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಏನು ಪ್ರಿಯದರ್ಶಿನಿ ಯೋಜನೆ ಯಾವ ರಾಜ್ಯ ಸರ್ಕಾರ ಚಾಲನೆಯನ್ನು ನೀಡಿದೆ ನೋಡಿ. ಪ್ರಿಯದರ್ಶಿನಿ ಅಂತಕ್ಕಂಥ ಒಂದು ಯೋಜನೆಯನ್ನು ಕೇರಳ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರ್ತದೆ ನೋಡಿ. ಪ್ರಿಯದರ್ಶಿನಿ ಕರ್ನಾಟಕದಲ್ಲಿ ಯಾವ ರೀತಿ ಶಕ್ತಿ ಯೋಜನೆ ಅಂತಿದೆ ಮಹಿಳೆಯರಿಗೆ, ಅದೇ ರೀತಿ ಕೇರಳದಲ್ಲಿ ಪ್ರಿಯದರ್ಶಿನಿ ಅಂತೇಳಿ ಮಹಿಳೆಯರಿಗೆ ಉಚಿತ ಒಂದು ಬಸ್ ಸೇವೆಯನ್ನು ಕರ್ನಾಟಕದ ರೀತಿಯಲ್ಲೇ ಒಂದು ಗ್ಯಾರಂಟಿ ಯೋಜನೆ ರೀತಿಯ ಇರ್ತಕ್ಕಂಥ ನೋಡಿ. ಇವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬರ್ತಾ ಇದ್ದಾವೆ. ಆದ್ದರಿಂದ ಅವುಗಳ ಬಗ್ಗೆನೂ ಕೂಡ ನೀವು ಫೋಕಸನ್ನು ಮಾಡಬೇಕಾಗ್ತದೆ. ಮೊನ್ನೆ ನಾನು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಒಂದು 2 ರಾಜ್ಯಗಳಲ್ಲಿ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಅದೇ ರೀತಿ 26ನೆಯ ಪ್ರಶ್ನೆ, ಭಾರತದ ಮೊದಲ ಹಸಿರು ಮೆಥನಾಲ್ ಸ್ಥಾವರ ಎಲ್ಲಿ ಪ್ರಾರಂಭವಾಗಿದೆ ನೋಡಿ. ಇದು ಎಲ್ಲಿ ಪ್ರಾರಂಭ ಆಗಿದೆಯಪ್ಪ ಅಂದರೆ 26ನೆಯ ಪ್ರಶ್ನೆ ನೋಡಿ, ಇದು ಗುಜರಾತ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 27ನೆಯ ಪ್ರಶ್ನೆ, ತಮಿಳುನಾಡಿನ ಅತಿ ಎತ್ತರದ ಸ್ಥಳ ಯಾವುದು. ತಮಿಳುನಾಡಿನ ಅತ್ಯಂತ ಎತ್ತರದ ಸ್ಥಳ ಯಾವುದಪ್ಪ ಅಂದ್ರೆ ಇಲ್ಲಿ ದೊಡ್ಡ ಬೆಟ್ಟ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 28ನೆಯ ಪ್ರಶ್ನೆ, ವಿಶ್ವದಲ್ಲಿ ಮೊದಲ ಒಂದು ಪರಮಾಣು ಕಸದ ಬುಟ್ಟಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇಶ ಯಾವುದು ಅಪ್ಪ ಅಂದರೆ ಇಲ್ಲಿ ಫಿನ್ಲ್ಯಾಂಡ್ ಅಂತಕ್ಕಂಥ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 29ನೆಯ ಪ್ರಶ್ನೆ, 5000 ವರ್ಷದ ಹಳೆಯ ಅಸ್ಥಿ ಪಂಜರ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ನೋಡಿ. 5000 ವರ್ಷದ ಹಳೆಯ ಒಂದು ಅಸ್ಥಿ ಪಂಜರ ಅಂತಕ್ಕಂಥದ್ದು ಇದು ಹರಿಯಾಣ ರಾಜ್ಯದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಸೌದಿ ಅರೇಬಿಯಾಗೆ ಭಾರತೀಯ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ನೋಡಿ. ಸೌದಿ ಅರೇಬಿಯಾಕ್ಕೆ ಒಂದು ಭಾರತದ ರಾಯಭಾರಿಯಾಗಿ ನೇಮಕಗೊಂಡವರು ಯಾರಪ್ಪ ಅಂದ್ರೆ ಇಲ್ಲಿ ಶ್ರೀ ವಿಪುಲ್ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ 30ನೆಯ ಪ್ರಶ್ನೆಗೆ. ನೆಕ್ಸ್ಟು 31ನೆಯ ಪ್ರಶ್ನೆ, ಬಾಂಗ್ಲಾದೇಶದಲ್ಲಿ ಭಾರತದ ನೂತನ ಹೈ ಕಮಿಷನರ್ ಆಗಿ ಯಾರು ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿದ್ದಾರಪ್ಪ ಅಂದ್ರೆ ಇಲ್ಲಿ ಶ್ರೀ ವಿಪುಲ್ ಅಂತಕ್ಕಂಥವ್ರು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತೀಯ ಭೂಸೇನೆಯ 31ನೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ಧೀರಜ್ ಸೇಠ್ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು HDFC ಬ್ಯಾಂಕಿನ ಅರೆಕಾಲಿಕ ಅಧ್ಯಕ್ಷರಾಗಿ ಇಲ್ಲಿ ರಾಜೀವ್ ಕುಮಾರ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಸೈಕ್ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ ಇಲ್ಲಿ ನಾಸಾ ಅಂತಕ್ಕಂಥದ್ದು ಈ ನೌಕೆಯನ್ನು ಉಡಾವಣೆಯನ್ನು ಮಾಡಿರ್ತದೆ. ಇನ್ನು 2026 ICC ಮಹಿಳಾ T20 ವಿಶ್ವಕಪ್ ರನ್ನರ್ ಆಫ್ ಆಗಿರ್ತಕ್ಕಂಥ ಒಂದು ತಂಡ ಯಾವುದಪ್ಪ ಅಂದ್ರೆ ಇಲ್ಲಿ ಇಂಗ್ಲೆಂಡ್ ಅಂತಕ್ಕಂಥದ್ದು ರನ್ನರ್ ಆಫ್ ಆಗಿರ್ತಕ್ಕಂಥ ಒಂದು ತಂಡ ಆಗಿರ್ತದೆ. ಅದೇ ರೀತಿ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಚಾಂಪಿಯನ್ ತಂಡ ಆಗಿರ್ತದೆ ನೋಡಿ. ಇಲ್ಲಿ ಚಾಂಪಿಯನ್ ತಂಡವನ್ನು ಕೇಳ್ತಾ ಇಲ್ಲ, ಇವಾಗ ರನ್ನರ್ ಆಫ್ ತಂಡವನ್ನು ಜಾಸ್ತಿ ಕೇಳ್ತಾ ಇದ್ದಾನೆ. ಆದ್ದರಿಂದ ನೀವು ರನ್ನರ್ ಆಫ್ ಯಾವುದಾಯಿತು, ಚಾಂಪಿಯನ್ ಯಾವುದಾಯಿತು, ಎರಡೂ ಕೂಡ ನೋಡ್ಕೋಬೇಕಾಗ್ತದೆ. ಇನ್ನು ದೇಶದ ಮೊದಲ ಹೈಡ್ರೋಜನ್ ರೈಲು ಯಾವ ಮಾರ್ಗದಿಂದ ಸಂಚಾರವನ್ನು ಮಾಡಲಿದೆಯಪ್ಪ ಅಂದ್ರೆ ಇಲ್ಲಿ ಜಿಂದ್ದಿಂದ ಸೋನಿಪತ್ವರೆಗೆ ಸಂಚಾರವನ್ನು ಮಾಡ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವದ ಮೊದಲ ಟ್ರಿಲಿಯನಿಯರ್ ವ್ಯಕ್ತಿ ಯಾರು ಅಪ್ಪ ಅಂದ್ರೆ ಇಲ್ಲಿ ಎಲಾನ್ ಮಸ್ಕ್ ಅಂತಕ್ಕಂಥ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 39ನೆಯ ಪ್ರಶ್ನೆ ನೋಡಿ, ಇಲ್ಲಿ VIP ಅಂತಕ್ಕಂಥ ಕಲ್ಚರ್ ಇನ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ನೋಡಿ. VIP ಕಲ್ಚರ್ ಇನ್ ಇಂಡಿಯಾ ಅಂತಕ್ಕಂಥ ಪುಸ್ತಕವನ್ನು ಇಲ್ಲಿ ಯಾರು ಬರೀತಾರೆಪ್ಪ ಅಂದ್ರೆ 39ನೆಯ ಪ್ರಶ್ನೆ ನೋಡಿ. ಇಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ನಮಾಮಿ ರೇಬಿಯಾ ಅಂತಕ್ಕಂಥವ್ರು ಈ ಪುಸ್ತಕವನ್ನು
ಬರೀತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು ನೋಡಿ, ರಾಜ್ಯದ ಅತಿ ದೊಡ್ಡ ಒಂದು ಪಕ್ಷಿಧಾಮ ಯಾವುದಪ್ಪ ಅಂದ್ರೆ ಇಲ್ಲಿ ಬೋನಾಳ್ ಪಕ್ಷಿಧಾಮ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 41ನೆಯ ಪ್ರಶ್ನೆ, ಬೋನಾಳ್ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆಯಪ್ಪ ಅಂದ್ರೆ ಇದು ಯಾದಗಿರಿಯಲ್ಲಿ ಬೋನಾಳ್ ಅಂತಕ್ಕಂಥ ಒಂದು ಪಕ್ಷಿಧಾಮ ಕಂಡು ಬರ್ತಕ್ಕಂಥದ್ದು. ಇನ್ನು ಭ್ರಷ್ಟಾಚಾರದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅಪ್ಪ ಅಂದ್ರೆ ಭ್ರಷ್ಟಾಚಾರದಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿದೆ, ತಮಿಳುನಾಡು ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿದ್ದರೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ, ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿ, ಕರ್ನಾಟಕ ಅಂತಕ್ಕಂಥದ್ದು 3ನೇ ಸ್ಥಾನದಲ್ಲಿರ್ತದೆ. ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಆತ್ಮಹತ್ಯೆ ಪ್ರಕರಣದಲ್ಲಿ ದೇಶದಲ್ಲಿ ಬೆಂಗಳೂರು ಅಂತಕ್ಕಂಥದ್ದು ಎಷ್ಟನೇ ಸ್ಥಾನದಲ್ಲಿದೆ ನೋಡಿ, ಬೆಂಗಳೂರು ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ 43ನೆಯ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅಕ್ಕಿ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ, ಅಕ್ಕಿ ಉತ್ಪಾದನೆಯಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ, ಮೊದಲು ಚೀನಾ ಪ್ರಥಮ ಸ್ಥಾನದಲ್ಲಿತ್ತು, ಇವಾಗ ಚೀನಾವನ್ನು ಹಿಂದಕ್ಕೆ ನಮ್ಮ ಭಾರತ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡ್ತದೆ ನೋಡಿ, ಇಲ್ಲಿ ಯಾವುದು ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತದಪ್ಪ ಅಂದ್ರೆ ಇಲ್ಲಿ ಯು ಪಿ ಅಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು 46ನೆಯ ಪ್ರಶ್ನೆ, ಮೊದಲ ಖಾಸಗಿ ಚಿನ್ನದ ಗಣಿಗಾರಿಕೆಯನ್ನು ಯಾವ ರಾಜ್ಯ ಉದ್ಘಾಟನೆಯನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಅಂತಕ್ಕಂಥದ್ದು ಉದ್ಘಾಟನೆಯನ್ನು ಮಾಡಿರ್ತದೆ. ನೆಕ್ಸ್ಟು 47ನೆಯ ಪ್ರಶ್ನೆ, ವಿಶ್ವ ರಕ್ತದಾನ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆಯಪ್ಪ ಅಂದ್ರೆ ಇಲ್ಲಿ ಜೂನ್ 14ರಂದು ಆಚರಣೆ ಮಾಡ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವ ಪವನ್ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡಲಾಗ್ತದಪ್ಪ ಅಂದರೆ ವಿಶ್ವ ಪವನ್ ದಿನ ಅಂತೇಳಿ ಇಲ್ಲಿ ಜೂನ್ 15ರಂದು ಆಚರಣೆ ಮಾಡ್ತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ದಿನಾಚರಣೆಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಫಿಕ್ಸ್ 1 ಅಂಕದ ಪ್ರಶ್ನೆ ಇರ್ತದೆ. ಇನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಜೂನ್ 23ರಂದು ಆಚರಣೆಯನ್ನು ಮಾಡ್ತಕ್ಕಂಥ. ನೋಡಿ, ಕೊನೆಯ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ, ಹಿಂದಿನ ವಿಡಿಯೋಗಳನ್ನು ಒಂದು ಸಾರಿ ವೀಕ್ಷಣೆಯನ್ನು ಮಾಡಿ. ಇಲ್ಲಿ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಎಂದು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.